ಹಲೋ ಗೈಸ್, ಫಸ್ಟು ನಮ್ಮೆಲ್ಲ ಬಿಸಿಲಿ ಪಲ್ಸ್ಗೆ ನಮಸ್ಕಾರ. ಇವತ್ತು ಬೆಳಿಗ್ಗೆ 10 ಗಂಟೆ ಮಟ್ಟ ಮಲ್ಕೊಂಡಿದ್ದೀನಿ. ಏಕೆಂದರೆ ನೆನ್ನೆ ಈ ಹೊಲ ಪೂರ್ತಿ ಕಂಟಿಮೀಟ್ರ್ ಹೊಡೆದಿದ್ದೆ, ಹಂಗಾಗಿ ಸ್ವಲ್ಪ ಸುಸ್ತಾಗಿತ್ತು. ಅದಕ್ಕೆ ಇವತ್ತು 10:30 ಮಟ್ಟ ಮಲ್ಕೊಂಡಿದ್ದೀನಿ. ಈಗ ಏನಕ್ಕಪ್ಪ ಹೊಲಕ್ಕೆ ಬಂದಿದ್ದೀನಿ ಅಂದರೆ, ನಮ್ಮಮ್ಮ ಬೆಳಿಗ್ಗೆನೇ ಬಂದು ಇಲ್ಲೆಲ್ಲ ಸೆದೆ ಆಯ್ತಾಯಿತ್ತು. ಇವಾಗ ಮನೆಗೆ ಕರ್ಕೊಂಡು ಹೋಗೋಣ, ಅಲ್ಲೇ 11 ಗಂಟೆ ಮೇಲೆ ಆಗ್ತೈತೆ ಅಂತ ಬಂದೀನಿ. ನೋಡಿ ಗಾಯ್ಸ್, ನಮ್ಮಮ್ಮ ಕೆಲಸ ಏನು ಬಿಡದೆ ಎಲ್ಲ ಸರಿ ಆಯ್ತೈತೆ. ಫುಲ್ಲು ಕಾಂಗ್ರೆಸ್ ಗಿಡ ಬೆಳೆದೈತಿ ಇಲ್ಲಿ, ಹಂಗಾಗಿ ಆಯ್ತೈತೆ. ಗೈಸ್ ಹೆಂಗೆ ಗೊತ್ತಾ, ಇಲ್ಲಿ ಪ್ರತಿ ಸಲ ಜೋಳ ಹಾಕ್ತಿದ್ವಿ, ಇಲ್ಲಿ ಅಷ್ಟೇನು ಬೆಳೆ ಆಗ್ತಿರ್ಲಿಲ್ಲ. ಅದಕ್ಕೆ ಈ ಸಲ ಬೇರೆ ಏನಾದರೂ ಬೆಳೆಯೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡುವ, ಈ ಸಲ ಬೇರೆ ಏನಾದರೂ ಹಾಕುವ ಪ್ಲ್ಯಾನ್ ಇದೆ ಒಂದು, ಅದನ್ನು ಹಾಕ್ಬೇಕಾದ್ರೆ ಹೇಳ್ತೀನಿ. ಗೈಸ್, ನೆನ್ನೆ ಕಂಟಿಮೀಟ್ರ್ ಯಾವ ರೇಂಜಿಗೆ ಹೊಡೆದಿದ್ದೀನಿ ಅಂದರೆ, ಇಲ್ಲಿ ನೋಡಿ ತೋರಿಸ್ತೀನಿ. ಇಲ್ಲಿ ನೋಡಿರಿ, ಟಿಲ್ಲರ್ದು ಬೆಲ್ಟ್ ಉಡೀಸಾಗ್ಬಿಟ್ಟೈತೆ. ಇಲ್ಲಿ ಇದು ಕಿತ್ಕೊಂಡು ಹೋಗೈತೆ ನೆನ್ನೆ, ಮತ್ತು ಇಲ್ಲಿ ಮೂರು ಹತ್ರ ಈ ಕಡೆ ಎಲ್ಲ ಸೆಂಟ್ರ್ ಬೆಲ್ಟ್ ಪೂರ್ತಿ ಹೋಗೈತೆ. ಆ ಥರ ಫುಲ್ಲು ಹೀಟ್ ಆಗಂಗೆ ಹೊಡೆದಿದ್ದೀನಿ. ಅಂದರೆ ಇದಷ್ಟು ಆಫ್ ಮಾಡಿದಂಗೆ ಅಷ್ಟು ಹೊಡೆದಿದ್ದೀನಿ. ನನಗೂ ಕಾಲೆಲ್ಲ ಫುಲ್ಲು ನೋವಾಗಿದೆ. ಅಂದರೆ ಅದಕ್ಕೆ ಬೆಳಿಗ್ಗೆ 10 ಗಂಟೆ ಮಟ್ಟ ಮಲ್ಕೊಂಡಿದ್ದೆ. ಇವಾಗ ಎದ್ದು ಬಂದಿದ್ದೀನಿ. ಒಟ್ಟು ಈ ಬೆಲ್ಟ್ ಪೂರ್ತಿ ಉಡೀಸಾಗೈತೆ. ಗೈಸ್, ನೆಕ್ಸ್ಟ್ ಇಲ್ಲಿ ರೂಟ್ರಿ ಹೊಡಿಬೇಕು ಅಂತ ಅಂದ್ಕೊಂಡಿದ್ದೀನಿ. ರೂಟ್ರಿ ಒಂದು ಸ್ವಲ್ಪ ಸರಿ ಇಲ್ಲ, ಇವತ್ತು ಸರಿ ಮಾಡ್ತೀನಿ. ನಾಳೆ ತಗೊಂಬಂದು ಇದಷ್ಟು ರೂಟ್ರಿ ಹೊಡಿಬೇಕು. ಇಲ್ಲಿ ನೆಕ್ಸ್ಟು ಏನೋ ಹಾಕೋ ಪ್ಲ್ಯಾನ್ ಐತೆ, ಅದು ಹಾಕ್ತೀನಿ. ಗೈಸ್, ಇವಾಗ ಟೈಮ್ ಒಂದು ಹತ್ತತ್ರ 1 ಗಂಟೆ ಆಗ್ತಾಯಿದೆ. ಇವಾಗ ನಾನು ಎಲ್ಲಿಗೆ ಹೋಗ್ತಾಯಿದ್ದೀನಿ ಅಂದರೆ ನಮ್ಮ ದೊಡ್ಡಮ್ಮೂರಿಗೆ. ಯಾಕೆಂದರೆ ನಮ್ಮ ಅಕ್ಕ ಬರ್ತೀನಿ ಅಂತ ಹೇಳಿದ್ದಾಳೆ. ಮೊನ್ನೆ ಇಲ್ಲಿ ಓದ್ಕೊಳಕ್ಕೆ ತೊಂದರೆ ಆಗುತ್ತೆ, ನಾನು ಕಾಟ ಕೊಡ್ತೀನಿ ಅಂತ ನಮ್ಮ ದೊಡ್ಡಮ್ಮೂರಿಗೆ ಹೋಗಿದ್ದು. ಅಲ್ಲಿ ನಮ್ಮ ಅಣ್ಣ ಅಕ್ಕ ಓದ್ಕೊಂತ ಹಾಕೋ ಪ್ರೆಸರಿಗೆ ಅಲ್ಲೇ ಇವತ್ತು ಊರಿಗೆ ಬರ್ತೀನಿ ಅಂತ ಹೇಳಿ ಫೋನ್ ಮಾಡಿದ್ಲು. ಅದಕ್ಕೆ ಹೋಗ್ತಾಯಿದ್ದೀನಿ ಕರ್ಕೊಂಬರೋಕ್ಕೆ. ಲೆಟ್ಸ್ ಗೋ. ಫೈನಲಿ ಬಂದಿದ್ದೀನಿ. ಇಲ್ಲಿ ಕೂತಾಳೆ ನೋಡ್ರಿ ನಮ್ಮ ಅಕ್ಕ. ವ್ಲಾಗ್ಸ್ ನೋಡ್ತಾವ್ರು ಸ್ಯಾಮ್ಸಂಗ್ ಹಿಡಿದು. ನಮ್ಮ ಅಕ್ಕ ವರ್ಕಲ್ಲಿದ್ದಾರೆ. ಓಕೆ ಗೈಸ್, ಆಮೇಲೆ ಹೋಗ್ಬೇಕಾರೆ A few moments later. ಅಕ್ಕ ಹೋಗ್ಬರ್ತೀನಿ, ಬಾಯ್ ಬಾಯ್. ದೊಡ್ಡಮ್ಮ ಬಾಯ್, ಹೋಗ್ಬರ್ತೀನಿ. ಗೈಸ್, ಇವತ್ತೇನಪ್ಪ ಕೆಲಸ ಅಂದರೆ, ಮೊನ್ನೆ ಮಳೆ ಬಂತು ಅಂತ ಅರ್ಧಕ್ಕೆ ಬಿಟ್ಟು ಹೋಗಿದ್ನಲ್ಲ ತೋಟನ, ಅದನ್ನು ಪೂರ ಹೊಡಿಬೇಕು ಇವತ್ತು. ಎಲ್ಲ ರೆಡಿ ಐತೆ, ಇವಾಗ ಚಾಲು ಮಾಡ್ಕೊಂಡು ತೋಟಕ್ಕೆ ಹೋಗ್ಬೇಕು. ಓಕೆ ಗೈಸ್, ಲೆಟ್ಸ್ ಗೋ. ಗೈಸ್, ಇವಾಗ ನಮ್ಮ ಟಿಲ್ಲರು ಒಂದು ವೀಲು ಕೆಸರೊಳಗೆ ಸಿಕ್ಕಾಕೊಂಡೈತೆ. ಇವಾಗ ಎತ್ತಬೇಕು ಅದ್ರ ಮೇಲೆ, ಭಾಳ ಕಾಟ ಕೊಡುತ್ತೆ. ಬನ್ನಿ ನೋಡುವ. ಗೈಸ್, ಇಲ್ಲಿ ಒಂದ್ಸರಿ ಇದು ಗೊಬ್ಬರದ್ದು ಟ್ಯಾಕ್ಟರ್ ಬಂದು ಸಿಕ್ಕಾಕೊಂಡಿತ್ತು. ಅದೇ ಗುಂಡಿ ಹಂಗೆ ಇತ್ತು, ನಾನು ನೋಡಲಿಲ್ಲ. ಸೀದಾ ಅದ್ರೊಳಗೆ ಬಿಟ್ಟಿದ್ದೀನಿ. ಇವಾಗ ಸಿಕ್ಕಾಕೊಂಡೈತೆ, ಬನ್ನಿ ತೆಗೆನ.
ಗೈಸ್ ನಾನು ನೋಡ್ಕೊಂಡಿಲ್ಲ, ಡೀಸೆಲ್ ಖಾಲಿ ಆಗಿರಂಗೈತೆ. ಎಸ್ ಗೈಸ್, ಡೀಸೆಲ್ ಖಾಲಿ ಆಗೈತೆ. ಇವಾಗ ಡೀಸೆಲ್ ತಂದು ಹಾಕ್ಕೊಂಡು ಮತ್ತೆ ಸ್ಟಾರ್ಟ್ ಮಾಡಬೇಕು. ಸ್ವಲ್ಪ ಹಾಕಿದೆ ಡೀಸೆಲ್ಲು, ಹಂಗಾಗಿ ಬೇಗ ಖಾಲಿ ಆಗೈತೆ. ಗೈಸ್ ಇವಾಗ ಡೀಸೆಲ್ಲು ಖಾಲಿ ಆಗಿರೋದ್ರಿಂದ ಏರ್ ತಗೊಂಡೈತೆ. ಇವಾಗ ಏರ್ ತೆಗಿಯೋಕ್ಕೆ ಸ್ಪಾನರ್ ತಗೊಂಬರ್ಬೇಕು. ಇವಾಗಿನ್ನೂ ಏರ್ ತೆಗೆದು ಭಾಳ ಕತೆ ಐತೆ ಅದ್ರದ್ದು. ಇಟ್ಸ್ ಓಕೆ, ನಾನು ಡೀಸೆಲ್ ನೋಡ್ಕೊಂಡು ನನ್ನ ತಪ್ಪು. ಆದ್ದರಿಂದ ಗೈಸ್ ನೋಡಿ ಇಷ್ಟಾಗಿದೆ. ನೆಕ್ಸ್ಟ್ ಟೈಮ್ ರೂಟ್ರಿ ಹಾಕೊಂಬಂದು ಇದೆಲ್ಲ ಹೊಡಿಬೇಕು. ಗೈಸ್ ಈಗ ಹೊಲ ಹೊಡೆಯೋದೆಲ್ಲ ಆಯಿತು. ಈಗ ತೊಡಸ್ಕೊಂಡು ಮನೆ ತಗೋಬೇಕು ಅಂತ ತಗೊಂಬಂದಿದ್ವಿ. ಈ ಕಂಟಿಮೀಟ್ರ್ ತೆಗೆದು ಈಗ ಟ್ರಾಲಿ ತೊಡಸ್ಕೊಂಡು ಹೋಗ್ಬೇಕು. ಗೈಸ್ ಎಲ್ಲ ಆಯಿತು ತೊಡ್ಸೋದು. ಇವಾಗ ಮನೆಗೆ ಹೋಗ್ಬೇಕು. ಸ್ವಲ್ಪ ಮಳೆ ಬಂತು, ಮಳೆಗೆ ತೊಡ್ಸಿದ್ದೀವಿ. ರೆಡಿ ಆಗಿದೆ. ಇವಾಗ ಮನೆಗೆ ಹೋಗೋದೆ. ಗೈಸ್ ಹೊಲದಿಂದ ಬಂದು ಶೀತ ಆಗಿತ್ತು, ಬಟ್ಟೆ ಚೇಂಜ್ ಮಾಡ್ದಂಗೆ ನಮ್ಮ ಅಜ್ಜಿಯರ ಮನೆಗೆ ಬಂದೆ. ಅಯ್ಯೋ ಫೋನ್ ಮಾಡೋಣ ಅಂತ ಬಂದ ತಕ್ಷಣ ಟೀ ಕೊಡೈತೆ ನಮ್ಮ ಅಜ್ಜಿಗೆ ಒಳ್ಳೇದಾಗಲಿ, ಇನ್ನೊಂದು 100 ವರ್ಷ ಬಾಳಲಿ.